ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಅದರ ಕಡೆ ಗಮನ ಕೊಡೋಣ. ರಾಜ್ಯದಲ್ಲಿ ಕಂತೆ ನಕಲಿ ನೋಟ್ಗಳು ಪತ್ತೆಯಾಗಿದೆ. ಮನೆಯೊಂದರಲ್ಲಿ 14 ಕೋಟಿ ಬರೋಬ್ಬರಿ 14 ಕೋಟಿ ಮೊತ್ತದ ನಕಲಿ ನೋಟ್ಗಳು ಪತ್ತೆಯಾಗಿದೆ. ಉತ್ತರ ಕನ್ನಡದ ದಾಂಡೇಲಿಯ ಗಾಂಧಿನಗರದಲ್ಲಿ ಘಟನೆ ನಡೆದಿರೋದು. 500 ರೂಪಾಯಿ ಮುಖಬೆಲೆಯ ನೋಟುಗಳು, ನಕಲಿ ನೋಟ್ಗಳು, 14 ಕೋಟಿ ನಕಲಿ ನೋಟ್ಗಳು ಮನೆಗೆ ಬಂದಿಲ್ಲಂತೆ ಅರ್ಷದ್ ಖಾನ್. ಪೊಲೀಸರಿಗೆ ಸ್ಥಳೀಯರು ಮಾಹಿತಿ ನೀಡಿದ್ರು. ಪೊಲೀಸರು ತೆರಳಿ ಪರಿಶೀಲನೆ ಮಾಡಿದಾಗ ಈ ನಕಲಿ ನೋಟ್ಗಳು ಪತ್ತೆಯಾಗಿದೆ. ಮೂವಿ ಶೂಟಿಂಗ್ ಆಗಿ ಅಂತ ಹೇಳಿ ಈ ನೋಟ್ನ ಮೇಲೆ ಬರೆದಿದ್ದಾರೆ. ಯಾವ ಉದ್ದೇಶಕ್ಕಾಗಿ ಅಂತ ಹೇಳಿ ಪೊಲೀಸರು ಇದೀಗ ತನಿಖೆಯನ್ನ ಪ್ರಾರಂಭ ಮಾಡಿದ್ದಾರೆ. ದೇಶದಲ್ಲಿ ಗಮನಿಸ್ತಾ ಇದ್ದೀರಿ, ಕಂತೆ ನಕಲಿ ನೋಟ್ಗಳು, ಬರೋಬ್ಬರಿ 14 ಕೋಟಿ ಮೌಲ್ಯದ ನೋಟ್ಗಳು ಪತ್ತೆಯಾಗಿರೋದು. ಶೂಟಿಂಗ್ ಉದ್ದೇಶಕ್ಕೆ ಅಂತ ಹೇಳಿ ಬರೆಯಲಾಗಿದೆ. ಆದರೆ ಅಸಲಿ ಕಾರಣ ಏನು ಅನ್ನೋದ್ರ ಬಗ್ಗೆ ಇದೀಗ ಪೊಲೀಸರು ತನಿಖೆಯನ್ನ ಪ್ರಾರಂಭ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಶೇಷಗಿರಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶೇಷಗಿರಿ, ಕಂತೆ ನಕಲಿ ನೋಟ್ಗಳು ಯಾರಿಗೆ ಸಂಬಂಧಪಟ್ಟಿದ್ದು, ಏನ್ ಮಾಹಿತಿ ಲಭ್ಯವಾಗ್ತಾ ಇದೆ? ಹೌದು ಸ್ಮಿತಾ, ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿಯ ಗಾಂಧಿನಗರದ ಮನೆಯೊಂದರಲ್ಲಿ ಈ ಒಂದು ನೋಟುಗಳ ಕಂತೆ ಪತ್ತೆಯಾಗಿರುವಂತದ್ದು. ಸುಮಾರು 500 ರೂಪಾಯಿ ನೋಟಿನ 14 ಕೋಟಿ ಅಷ್ಟು ನಕಲಿ ನೋಟುಗಳು ಕೂಡ ಪತ್ತೆಯಾಗಿದೆ. ಇವತ್ತು ಅಂದ್ರೆ ಸಂಬಂಧಪಟ್ಟ ಗಾಂಧಿನಗರದ ಅರ್ಷದ್ ಖಾನ್ ಎಂಬುವರಿಗೆ ಸೇರಿದ, ಅಂದ್ರೆ ಅವರು ಬಾಡಿಗೆ ಇರುವಂತ ಮನೆಯಲ್ಲಿ ಈ ಒಂದು ನೋಟು ಪತ್ತೆಯಾಗಿರುವಂತದ್ದು. ಅದು ಕಳೆದ 1 ತಿಂಗಳಿಂದ ಈ ಮನೆಯಲ್ಲಿ ಆತ ವಾಸವಾಗಿದ್ದ ಎಂಬ ಮಾಹಿತಿ ಲಭ್ಯವಾಗಿದೆ. ಕೆಲ ದಿನಗಳಿಂದ ಅವರ ಮನೆಯ ಅಂದ್ರೆ ಬಾಗಿಲುಗಳು ಅಂದ್ರೆ ಹಿಂಬದಿಯ ಬಾಗಿಲು ಓಪನ್ ಇರೋದನ್ನ ಅನುಮಾನಗೊಂಡ ಮನೆಯ ಮಾಲೀಕ ಪೊಲೀಸರಿಗೆ ಮಾಹಿತಿ ತಿಳಿಸಿದ್ದಾರೆ. ಸ್ಥಳೀಯ ಪೊಲೀಸರು, ನಗರ ಠಾಣೆ ಪೊಲೀಸ್ ಸ್ಥಳಕ್ಕೆ ಬಂದು ಈ ಒಂದು ಪರಿಶೀಲನೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಸುಮಾರು ಅಂದ್ರೆ 14 ಕೋಟಿಯ ನೋಟುಗಳ ಪತ್ತೆಯಾಗಿದೆ, ನಕಲಿ ನೋಟು ಪತ್ತೆಯಾಗಿದೆ. ಪೊಲೀಸರಿಗೆ ಅನುಮಾನ ಬಂದು ನೋಟನ್ನ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಆ ನೋಟಿನಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎನ್ನುವ ಬರಹ ಕೂಡ ಇರಲಿಲ್ಲ, ಗವರ್ನರ್ ಸಹಿ ಕೂಡ ಇರಲಿಲ್ಲ. ಮೂವಿ ಶೂಟಿಂಗ್ ಪರ್ಪಸ್ ಲೋನ್ ಎಂದು ನೋಟಿನಲ್ಲಿ ಬರೆದಿದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಪೊಲೀಸರು, ದಾಂಡೇಲಿ ನಗರ ಠಾಣೆ ಪೊಲೀಸರು ಸಂಬಂಧಪಟ್ಟ ಅರ್ಷದ್ ಖಾನ್ ಎಂಬಾತನಿಗಾಗಿ ಶೋಧವನ್ನ ಕೂಡ ನಡೆಸಿದ್ದಾರೆ. ಅಂದ್ರೆ ಆತ ಇಷ್ಟೊಂದು ದೊಡ್ಡ ಪ್ರಮಾಣದ ಹಣವನ್ನ ಯಾಕೆ ಇಟ್ಕೊಂಡಿದ್ದ ಮತ್ತು ಯಾವ ಪರ್ಪಸ್ ಉದ್ದೇಶಕ್ಕೆ ಆತ ಇಟ್ಕೊಂಡಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ದಾಂಡೇಲಿ ನಗರ ಠಾಣೆ ಪೊಲೀಸರು ಕೂಡ ತನಿಖೆಯನ್ನು ಕೂಡ ನಡೆಸಿದ್ದಾರೆ. ಸ್ಮಿತಾ, ಒಟ್ಟಿನಲ್ಲಿ ಈ ಒಂದು ನೋಟು, ಇಷ್ಟೊಂದು ದೊಡ್ಡ ಪ್ರಮಾಣದ ನೋಟಿನ ಕಂತೆ ಸಿಕ್ಕಿರುವುದು ಸ್ಥಳೀಯ ನಾಗರಿಕರಲ್ಲಿ ಒಂದು ರೀತಿಯ ಆಶ್ಚರ್ಯಕ್ಕೆ ಕೂಡ ಕಾರಣ ಆಗಿರುವುದು ಅಂತ ಹೇಳ್ಬೋದು. ಸ್ಮಿತಾ, ಧನ್ಯವಾದ ಶೇಷಗಿರಿ ಮಾಹಿತಿಗಾಗಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಅದರ ಕಡೆ ಗಮನ ಕೊಡೋಣ. ರಾಜ್ಯದಲ್ಲಿ ಕಂತೆ ನಕಲಿ ನೋಟ್ಗಳು ಪತ್ತೆಯಾಗಿದೆ. ಮನೆಯೊಂದರಲ್ಲಿ 14 ಕೋಟಿ ಬರೋಬ್ಬರಿ 14 ಕೋಟಿ ಮೊತ್ತದ ನಕಲಿ ನೋಟ್ಗಳು ಪತ್ತೆಯಾಗಿದೆ. ಉತ್ತರ ಕನ್ನಡದ ದಾಂಡೇಲಿಯ ಗಾಂಧಿನಗರದಲ್ಲಿ ಘಟನೆ ನಡೆದಿರೋದು. 500 ರೂಪಾಯಿ ಮುಖಬೆಲೆಯ ನೋಟುಗಳು, ನಕಲಿ ನೋಟ್ಗಳು, 14 ಕೋಟಿ ನಕಲಿ ನೋಟ್ಗಳು ಮನೆಗೆ ಬಂದಿಲ್ಲಂತೆ ಅರ್ಷದ್ ಖಾನ್. ಪೊಲೀಸರಿಗೆ ಸ್ಥಳೀಯರು ಮಾಹಿತಿ ನೀಡಿದ್ರು. ಪೊಲೀಸರು ತೆರಳಿ ಪರಿಶೀಲನೆ ಮಾಡಿದಾಗ ಈ ನಕಲಿ ನೋಟ್ಗಳು ಪತ್ತೆಯಾಗಿದೆ. ಮೂವಿ ಶೂಟಿಂಗ್ ಆಗಿ ಅಂತ ಹೇಳಿ ಈ ನೋಟ್ನ ಮೇಲೆ ಬರೆದಿದ್ದಾರೆ. ಯಾವ ಉದ್ದೇಶಕ್ಕಾಗಿ ಅಂತ ಹೇಳಿ ಪೊಲೀಸರು ಇದೀಗ ತನಿಖೆಯನ್ನ ಪ್ರಾರಂಭ ಮಾಡಿದ್ದಾರೆ. ದೇಶದಲ್ಲಿ ಗಮನಿಸ್ತಾ ಇದ್ದೀರಿ, ಕಂತೆ ನಕಲಿ ನೋಟ್ಗಳು, ಬರೋಬ್ಬರಿ 14 ಕೋಟಿ ಮೌಲ್ಯದ ನೋಟ್ಗಳು ಪತ್ತೆಯಾಗಿರೋದು. ಶೂಟಿಂಗ್ ಉದ್ದೇಶಕ್ಕೆ ಅಂತ ಹೇಳಿ ಬರೆಯಲಾಗಿದೆ. ಆದರೆ ಅಸಲಿ ಕಾರಣ ಏನು ಅನ್ನೋದ್ರ ಬಗ್ಗೆ ಇದೀಗ ಪೊಲೀಸರು ತನಿಖೆಯನ್ನ ಪ್ರಾರಂಭ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಶೇಷಗಿರಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶೇಷಗಿರಿ, ಕಂತೆ ನಕಲಿ ನೋಟ್ಗಳು ಯಾರಿಗೆ ಸಂಬಂಧಪಟ್ಟಿದ್ದು, ಏನ್ ಮಾಹಿತಿ ಲಭ್ಯವಾಗ್ತಾ ಇದೆ? ಹೌದು ಸ್ಮಿತಾ, ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿಯ ಗಾಂಧಿನಗರದ ಮನೆಯೊಂದರಲ್ಲಿ ಈ ಒಂದು ನೋಟುಗಳ ಕಂತೆ ಪತ್ತೆಯಾಗಿರುವಂತದ್ದು. ಸುಮಾರು 500 ರೂಪಾಯಿ ನೋಟಿನ 14 ಕೋಟಿ ಅಷ್ಟು ನಕಲಿ ನೋಟುಗಳು ಕೂಡ ಪತ್ತೆಯಾಗಿದೆ.
ಇವತ್ತು ಅಂದ್ರೆ ಸಂಬಂಧಪಟ್ಟ ಗಾಂಧಿನಗರದ ಅರ್ಷದ್ ಖಾನ್ ಎಂಬುವರಿಗೆ ಸೇರಿದ ಅಂದ್ರೆ ಅವರು ಬಾಡಿಗೆ ಇರುವಂತ ಮನೆಯಲ್ಲಿ ಈ ಒಂದು ನೋಟು ಪತ್ತೆಯಾಗಿರುವಂತದ್ದು. ಅದು ಕಳೆದ ಒಂದು ತಿಂಗಳಿಂದ ಈ ಮನೆಯಲ್ಲಿ ಆತ ವಾಸವಾಗಿದ್ದ ಎಂಬ ಮಾಹಿತಿ ಲಭ್ಯವಾಗಿದೆ. ಕೆಲ ದಿನಗಳಿಂದ ಅವರ ಮನೆಯ ಅಂದ್ರೆ ಬಾಗಿಲುಗಳು ಅಂದ್ರೆ ಹಿಂಬದಿಯ ಬಾಗಿಲು ಓಪನ್ ಇರೋದನ್ನ ಅನುಮಾನಗೊಂಡ ಮನೆಯ ಮಾಲೀಕ ಪೊಲೀಸರಿಗೆ ಮಾಹಿತಿ ತಿಳಿಸಿದ್ದಾರೆ. ಸ್ಥಳೀಯ ಪೊಲೀಸರು ನಗರ ಠಾಣೆ ಪೊಲೀಸ್ ಸ್ಥಳಕ್ಕೆ ಬಂದು ಈ ಒಂದು ಪರಿಶೀಲನೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಸುಮಾರು ಅಂದ್ರೆ 14 ಕೋಟಿಯ ನೋಟುಗಳ ಪತ್ತೆಯಾಗಿದೆ, ನಕಲಿ ನೋಟು ಪತ್ತೆಯಾಗಿದೆ. ಪೊಲೀಸರಿಗೆ ಅನುಮಾನ ಬಂದು ನೋಟನ್ನ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಆ ನೋಟಿನಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎನ್ನುವ ಬರಹ ಕೂಡ ಇರಲಿಲ್ಲ, ಗವರ್ನರ್ ಸಹಿ ಕೂಡ ಇರಲಿಲ್ಲ. ಮೂವಿ ಶೂಟಿಂಗ್ ಪರ್ಪಸ್ ಲೋನ್ ಎಂದು ನೋಟಿನಲ್ಲಿ ಬರೆದಿದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಪೊಲೀಸರು ದಾಂಡೇಲಿ ನಗರ ಠಾಣೆ ಪೊಲೀಸರು ಸಂಬಂಧಪಟ್ಟ ಅರ್ಷದ್ ಖಾನ್ ಎಂಬಾತನಿಗಾಗಿ ಶೋಧವನ್ನ ಕೂಡ ನಡೆಸಿದ್ದಾರೆ. ಅಂದ್ರೆ ಆತ ಇಷ್ಟೊಂದು ದೊಡ್ಡ ಪ್ರಮಾಣದ ಹಣವನ್ನ ಯಾಕೆ ಇಟ್ಕೊಂಡಿದ್ದ ಮತ್ತು ಯಾವ ಪರ್ಪಸ್ ಉದ್ದೇಶಕ್ಕೆ ಆತ ಇಟ್ಕೊಂಡಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ದಾಂಡೇಲಿ ನಗರ ಠಾಣೆ ಪೊಲೀಸರು ಕೂಡ ತನಿಖೆಯನ್ನು ಕೂಡ ನಡೆಸಿದ್ದಾರೆ. ಸ್ಮಿತಾ, ಒಟ್ಟಿನಲ್ಲಿ ಈ ಒಂದು ನೋಟು ಇಷ್ಟೊಂದು ದೊಡ್ಡ ಪ್ರಮಾಣದ ನೋಟಿನ ಕಂತೆ ಸಿಕ್ಕಿರುವುದು ಸ್ಥಳೀಯ ನಾಗರಿಕರಲ್ಲಿ ಒಂದು ರೀತಿಯ ಆಶ್ಚರ್ಯಕ್ಕೆ ಕೂಡ ಕಾರಣ ಆಗಿರುವುದು ಅಂತ ಹೇಳ್ಬೋದು. ಸ್ಮಿತಾ, ಧನ್ಯವಾದ ಶೇಷಗಿರಿ ಮಾಹಿತಿಗಾಗಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಅದರ ಕಡೆ ಗಮನ ಕೊಡೋಣ. ರಾಜ್ಯದಲ್ಲಿ ಕಂತೆ ನಕಲಿ ನೋಟ್ಗಳು ಪತ್ತೆಯಾಗಿದೆ. ಮನೆಯೊಂದರಲ್ಲಿ 14 ಕೋಟಿ ಬರೋಬ್ಬರಿ 14 ಕೋಟಿ ಮೊತ್ತದ ನಕಲಿ ನೋಟ್ಗಳು ಪತ್ತೆಯಾಗಿದೆ. ಉತ್ತರ ಕನ್ನಡದ ದಾಂಡೇಲಿಯ ಗಾಂಧಿನಗರದಲ್ಲಿ ಘಟನೆ ನಡೆದಿರೋದು. 500 ರೂಪಾಯಿ ಮುಖಬೆಲೆಯ ನೋಟುಗಳು, ನಕಲಿ ನೋಟ್ಗಳು, 14 ಕೋಟಿ ನಕಲಿ ನೋಟ್ಗಳು ಮನೆಗೆ ಬಂದಿಲ್ಲಂತೆ ಅರ್ಷದ್ ಖಾನ್. ಪೊಲೀಸರಿಗೆ ಸ್ಥಳೀಯರು ಮಾಹಿತಿ ನೀಡಿದ್ರು. ಪೊಲೀಸರು ತೆರಳಿ ಪರಿಶೀಲನೆ ಮಾಡಿದಾಗ ಈ ನಕಲಿ ನೋಟ್ಗಳು ಪತ್ತೆಯಾಗಿದೆ. ಮೂವಿ ಶೂಟಿಂಗ್ ಆಗಿ ಅಂತ ಹೇಳಿ ಈ ನೋಟ್ನ ಮೇಲೆ ಬರೆದಿದ್ದಾರೆ. ಯಾವ ಉದ್ದೇಶಕ್ಕಾಗಿ ಅಂತ ಹೇಳಿ ಪೊಲೀಸರು ಇದೀಗ ತನಿಖೆಯನ್ನ ಪ್ರಾರಂಭ ಮಾಡಿದ್ದಾರೆ. ದೇಶದಲ್ಲಿ ಗಮನಿಸ್ತಾ ಇದ್ದೀರಿ, ಕಂತೆ ನಕಲಿ ನೋಟ್ಗಳು, ಬರೋಬ್ಬರಿ 14 ಕೋಟಿ ಮೌಲ್ಯದ ನೋಟ್ಗಳು ಪತ್ತೆಯಾಗಿರೋದು. ಶೂಟಿಂಗ್ ಉದ್ದೇಶಕ್ಕೆ ಅಂತ ಹೇಳಿ ಬರೆಯಲಾಗಿದೆ. ಆದರೆ ಅಸಲಿ ಕಾರಣ ಏನು ಅನ್ನೋದ್ರ ಬಗ್ಗೆ ಇದೀಗ ಪೊಲೀಸರು ತನಿಖೆಯನ್ನ ಪ್ರಾರಂಭ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಶೇಷಗಿರಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶೇಷಗಿರಿ, ಕಂತೆ ನಕಲಿ ನೋಟ್ಗಳು ಯಾರಿಗೆ ಸಂಬಂಧಪಟ್ಟಿದ್ದು, ಏನ್ ಮಾಹಿತಿ ಲಭ್ಯವಾಗ್ತಾ ಇದೆ? ಹೌದು ಸ್ಮಿತಾ, ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿಯ ಗಾಂಧಿನಗರದ ಮನೆಯೊಂದರಲ್ಲಿ ಈ ಒಂದು ನೋಟುಗಳ ಕಂತೆ ಪತ್ತೆಯಾಗಿರುವಂತದ್ದು. ಸುಮಾರು 500 ರೂಪಾಯಿ ನೋಟಿನ 14 ಕೋಟಿ ಅಷ್ಟು ನಕಲಿ ನೋಟುಗಳು ಕೂಡ ಪತ್ತೆಯಾಗಿದೆ. ಇವತ್ತು ಅಂದ್ರೆ ಸಂಬಂಧಪಟ್ಟ ಗಾಂಧಿನಗರದ ಅರ್ಷದ್ ಖಾನ್ ಎಂಬುವರಿಗೆ ಸೇರಿದ ಅಂದ್ರೆ ಅವರು ಬಾಡಿಗೆ ಇರುವಂತ ಮನೆಯಲ್ಲಿ ಈ ಒಂದು ನೋಟ್